ವಿವಾದಿತ ಭೂಮಿ ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ನೋಂದಣಿಯಾಗಿದೆ. ಬೆಳಗ್ಗೆಯಿಂದ ಜಗಳ ಆಡ್ತಿದ್ರು ಬಿಜೆಪಿ ಅವರು, ನಮಗ್ ಬೇಕು ಅಂತ ಹೇಳಿ. ಫೈನಲ್ ಆಗಿ ಈಗ ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ಈಗ ನೋಂದಣಿ ಆಗಿರುವಂತದ್ದು. ಬಿಜೆಪಿ ಅಬ್ಬರದ ನಡುವೆಯೂ ಕಾಂಗ್ರೆಸ್ ಭವನಕ್ಕೆ ಭೂಮಿ ಸಿಕ್ಕಿದೆ. ಬಿಗಿ ಪೊಲೀಸ್ ಭದ್ರತೆಯಲ್ಲಿ ನೋಂದಣಿ ಕಾರ್ಯ ನಡೀತಿದೆ. ತುಮಕೂರು ಪಾಲಿಕೆ ಆಯುಕ್ತರಿಂದ ಕಾಂಗ್ರೆಸ್ಗೆ ಭೂಮಿ ವರ್ಗಾವಣೆಯಾಗಿದೆ. ದಸ್ತಾವೇಜನ TMK 10799520/25 ಸಂಖ್ಯೆಯಲ್ಲಿ ನೋಂದಣಿ ದಾಖಲಾಗಿರುವಂತದ್ದು. ಬಿಜೆಪಿಯ ತೀವ್ರ ವಿರೋಧದ ನಡುವೆಯೂ ಜಮೀನು ಈಗ ನೋಂದಣಿಯಾಗಿದೆ. ಸಬ್ ರಿಜಿಸ್ಟರ್ ಕಚೇರಿ ಗೇಟ್ ಮುರಿದು ಒಳಗೆ ನುಗ್ಗಿದ ಕೇಸರಿ ಪಡೆ. ವಿವಾದಿತ ಭೂಮಿ ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ನೋಂದಣಿಯಾಗಿದೆ. ಹೀಗಾಗಿ ಗೇಟನ್ನು ಒಡೆದಾಕಿ, ಸಬ್ ರಿಜಿಸ್ಟರ್ ಅವರ ಗೇಟನ್ನು ಒಡೆದಾಕಿ, ಗೇಟನ್ನು ಮುರಿದಾಕಿ ಒಳಗಡೆ ನುಗ್ಗಿದ್ದಾರೆ ಕೇಸರಿ ಪಡೆ. ಅದು ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಇವರು ಒಳಗೆ ನುಗ್ಗಿರುವಂಥದ್ದು. ಎಸ್, ನೀವು ಗಮನಿಸ್ತಿದ್ದೀರಾ, ಕಾಂಗ್ರೆಸ್ ಭವನಕ್ಕೆ ಟ್ರಸ್ಟ್ ನೋಂದಣಿ ಆಯಿತು ಅಂತ ಹೇಳಿ ಬಿಜೆಪಿ ಪಡೆಯವರು ಗಲಾಟೆ ಮಾಡ್ತಿರೋದನ್ನ, ಬಿಗಿ ಭದ್ರತೆಯಲ್ಲೂ ಪೊಲೀಸ್ ಬಂದೋಬಸ್ತ್ ಭದ್ರತೆಯಲ್ಲೂ ಕೂಡ ಜಗಳವನ್ನು ಆಡ್ತಿದ್ದಾರೆ. ನೀವಿಲ್ಲಿ ಗಮನಿಸ್ಬೋದು ಅವರು ಜಗಳ ಆಡ್ತಿರೋದನ್ನ. ಕಾಂಗ್ರೆಸ್ ಭವನಕ್ಕೆ ವಿವಾದಿತ ಜಾಗ ಏನಿತ್ತು ಆ ಭೂಮಿ ವರ್ಗಾವಣೆ ಆದ್ದರಿಂದ ಬಿಜೆಪಿಯವರು ಹಾಗೂ ಕಾಂಗ್ರೆಸ್ನವರು ಕಿತ್ತಾಟವನ್ನು ಆಡ್ತಿದ್ದಾರೆ. ಅದು ನಡು ರಸ್ತೆಯಲ್ಲೇ ಕಿತ್ತಾಡ್ತಿರೋದು. ಗಾಡಿಯನ್ನು ಅಡ್ಡ ಹಾಕೊಂಡು ರೋಡಲ್ಲಿ ಕೂತು ಒಂದು ಅವಾಂತರವನ್ನು ಸೃಷ್ಟಿಸ್ತಿದ್ದಾರೆ. ಸಾರ್ವಜನಿಕರಿಗೂ ಈ ಒಂದು ಅವಾಂತರದಿಂದ ಓಡಾಡೋದಕ್ಕೆಲ್ಲ ಪ್ರಾಬ್ಲಮ್ ಆಗಿದೆ. ರಸ್ತೆ ಮಾರ್ಗ ಎಲ್ಲ ಕಡಿತಗೊಂಡಿದೆ, ಟ್ರಾಫಿಕ್ ಜಾಮ್ ಆಗಿತ್ತು. ಸೊ ಈ ರೀತಿಯಾಗಿ ಅವರು ಗಲಾಟೆ ಮಾಡ್ತಿರುವಂಥದ್ದು. ಜನಸಾಮಾನ್ಯರ ಅವ್ರ ಬಗ್ಗೆ ಹಿತಾಸಕ್ತಿನೇ ಇಲ್ಲ. ಹೆಂಗಂದ್ರೆ ಹಂಗೆ ಬಿಜೆಪಿಯವರು ಕಾಂಗ್ರೆಸ್ ಅವ್ರ ಕಾರ್ಯಕರ್ತರೆಲ್ಲ ಸೇರ್ಕೊಂಡು ರೋಡಲ್ಲಿ ಕುತ್ಕೊಂಡು ಜಗಳ ಆಡ್ತಿರುವಂಥದ್ದು ನೋಡಿ, ನೀವು ಗಮನಿಸ್ಬೋದು ವಿಜುವಲ್ಸ್ಗಳಲ್ಲಿ. ಸಬ್ ರಿಜಿಸ್ಟರ್ ಆಫೀಸ್ನ ಗೇಟ್ ಕಚೇರಿಯನ್ನೇ ಮುರಿದು ಒಳಗೆ ನುಗ್ಗಿದ್ದಾರೆ. ಈಗ ಭೂಮಿ ನೋಂದಣಿ ಆಗೋಗಿದೆ. ಈಗ ಆಲ್ರೆಡಿ ಅದು ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ಸೇರ್ಕೊಂಡಿದೆ. ಕಾಂಗ್ರೆಸ್ನವ್ರ ಕೈಯಲ್ಲಿದೆ ಈಗ ಆ ಭೂಮಿ. ಬೆಳಗ್ಗೆಯಿಂದ ಒಡೆದಾಡ್ತಿದ್ರು ಭೂಮಿ ನಮಗ್ ಬೇಕು ಅಂತ ಹೇಳಿ. ಈಗ ಫೈನಲ್ ಆಗಿ ಅದು ಕಾಂಗ್ರೆಸ್ನವ್ರಿಗೆ ಸೇರ್ಕೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.